ಓಕೆ. ಓಕೆ, ಇವತ್ತು ಅಪರಾಧಗಳ ಬಗ್ಗೆನೇ ಕಂಟಿನ್ಯೂ ಮಾಡೋಣ. ನಾವು ಮೊನ್ನೆ ಆ, ಒಂದು ಅಪರಾಧದ ಬಗ್ಗೆ ಚರ್ಚೆ ಮಾಡಿದ್ವಿ. ಮೊದಲನೇ ಅಪರಾಧ? ವೈಷ್ಣವರನ್ನ ನಿಂದನೆ ಮಾಡಬಾರ್ದು ಪ್ರಭುಜಿ. ಹ್ಮ್ ವೈಷ್ಣವರನ್ನ ನಿಂದನೆ ಮಾಡಬಾರ್ದು. ಅದು ಮೊದಲನೇ ಅಪರಾಧವನ್ನ ನಾವು ಚರ್ಚೆ ಮಾಡಿದ್ವಿ. ನಿನ್ನೆ ಏನ್ ಚರ್ಚೆ ಮಾಡಿದ್ವಿ? ನಿನ್ನೆ ಶಿವ ಬ್ರಹ್ಮ ವಿಷ್ಣು ಎಲ್ಲಾ ಒಂದೇ ಅಂತ ಯಾರು ಹೇಳ್ತಿರ್ತಾರೋ ಅದನ್ನ ಕೂಡ ನಾವು ಬಿಲೀವ್ ಮಾಡಬಾರ್ದು. ಹ್ಮ್ ವೆರಿ ಗುಡ್. ಆಮೇಲೆ ಇನ್ನೇನ್ ಚರ್ಚೆ ಮಾಡಿದ್ವಿ ನಿನ್ನೆ? ಇನ್ನೇನ್ ಚರ್ಚೆ ಮಾಡಿದ್ವಿ ನಿನ್ನೆ? ಅಷ್ಟೇನಾ ಚರ್ಚೆ ಮಾಡಿದ್ ನಿನ್ನೆ? ಹರೇ ಕೃಷ್ಣ ಪ್ರಭು. ಓಕೆ. ಸೊ ಮೊದಲನೇದಾಗಿ ನಾವು ಯಾಕೆ ಅಪರಾಧಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮನ್ನ ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ದಿರಾ ತಡೆ ಹಿಡಿಯೋದು ಈ ಅಪರಾಧಗಳೇ. ಅಂದ್ರೆ ರೋಡ್ ಬ್ಲಾಕ್ಸ್ ಅಂತಾರೆ ನೋಡಿ. ಭಕ್ತಿಯಲ್ಲಿ ನಮ್ಗೆ ಉತ್ಸಾಹ ಬರ್ತಾ ಇಲ್ಲ, ನನ್ಗೆ ಜಪ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ನಾಮದಲ್ಲಿ ರುಚಿ ಸಿಗ್ತಾ ಇಲ್ಲ, ಭಕ್ತರ ಸಂಘಕ್ಕೆ ಬರಬೇಕು ಅನಿಸ್ತಾ ಇಲ್ಲ. ಇದೆಲ್ಲ ಅಪರಾಧಗಳಿಂದಾನೇ ಆಗೋದು. 90% ಅಪರಾಧಗಳಿಂದಾನೇ ಆಗೋದು. ಏನ್ ಮಾಡ್ತೀವಿ? ನಮ್ಗೆ ಗೊತ್ತೋ ಗೊತ್ತಿಲ್ದೇನೆ ಅಪರಾಧಗಳು ಮಾಡ್ಬಿಡ್ತೀವಿ. ಮುಖ್ಯವಾಗಿ ವೈಷ್ಣವರಿಗೆ, ಭಕ್ತರಿಗೆ. ಅದಕ್ಕೆ ನಾವು ಮುಂದೆ ಹೋಗಲ್ಲ. ಅದಕ್ಕೆ ನಾವು ಫಸ್ಟು ಜಪ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಫಸ್ಟ್ ಈ ಅಪರಾಧಗಳನ್ನ ಮಾಡೋದು ಹೆಂಗೆ, ಅಪರಾಧಗಳನ್ನ ಬ- ಮಾಡ್ದಿರ ಇರೋದು ಹೆಂಗೆ ಅಂತ ಕಲ್ತ್ಕೋಬೇಕು ನಾವು. ಈ ಅಪರಾಧಗಳ ಬಗ್ಗೆ ನಾವು ಸ್ವಲ್ಪ ಗಮನ ವಹಿಸಿದ್ರೆ ನಮ್ಗೆ ಭಕ್ತಿ ಸೇವೆ ಅನ್ನೋದು ಸುಲಭ ಆಗೋಗ್ತದೆ. ನಾವು ಯಾವಾಗ ಈ ಅಪರಾಧಗಳ ಬಗ್ಗೆ ನಾವು ಗಮನ ಹರಿಸಲ್ಲ, ಆವಾಗ ಹೆಂಗೆ ಅಂದ್ರೆ ಒಂದ್ ಕಡೆಯಿಂದ ಬೆಂಕಿ ಹತ್ಸೋದು, ಇನ್ನೊಂದ್ ಕಡೆಯಿಂದ ನೀರು ಹಾಕೋದು. ಹ್ಮ್. ಸೇವೆ ಮಾಡ್ತಾ ಇರ್ತೀವಿ, ಜಪ ಮಾಡ್ತಾ ಇರ್ತೀವಿ, ಇನ್ನೊಂದ್ ಕಡೆ ಅಪರಾಧ ಮಾಡ್ತಾ ಇರ್ತೀವಿ. ಏನ್ ಮಾಡೋದು? ಅದಕ್ಕೆ ಈ ಅಪರಾಧಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು, ಹುಷಾರಾಗಿರ್ಬೇಕು. ಅಪರಾಧಗಳನ್ನ ಮಾಡ್ದಿರ ನಾವು ಹುಷಾರಾಗಿರ್ಬೇಕು. ಮತ್ತೆ ಡೀಟೇಲ್ಡ್ ಆಗಿ ಈ ಅಪರಾಧಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು, ಕಾಲಕ್ರಮೇಣವಾಗಿ ನಾವು ಈ ಅಪರಾಧಗಳನ್ನ ಮಾಡದೇ ಇರುವಂತ ಸ್ಥಿತಿಗೆ ಬರಬೇಕು. ಏನ್ ಕಷ್ಟ ಏನಿಲ್ಲ. ಇವಾಗ ಮೊನ್ನೆ ಹೇಳಿದ್ರಿ ಏನದ, ಭಕ್ತರನ್ನ ದೂಷಣೆ ಮಾಡಬಾರ್ದು ಅಂತ. ಅದ್ರಲ್ಲಿ ಏನಾದ್ರೂ ಕಷ್ಟ ಇದೆಯಾ? ಇಲ್ಲ. ನಿನ್ನೆ ನಾವು ಒಂದು ಚರ್ಚೆ ಮಾಡಿದ್ರಿ, ಏನು, ಎಲ್ಲ ದೇವಾನುದೇವತೆಗಳು ಬ್ರಹ್ಮ ಶಿವನಂತ ದೇವಾನುದೇವತೆಗಳು ಕೃಷ್ಣನಿಗೆ ಸಮ ಎಂದು ಭಾವಿಸಬಾರ್ದು ಅಂತ ನಾವು ಹೇಳಿದ್ವಿ. ಸೊ ಅದನ್ನ ನಾವು ತಿಳ್ಕೊಂಡಿದ್ದೀವಿ. ಅದನ್ನ ಅದನ್ನ ಆ ಆ ವಿಷಯ ಗೊತ್ತಾಗಿದೆ. ಅದರಂತೆ ನಾವು ಆ ಅದನ್ನ ಪಾಲಿಸೋದು ಅಷ್ಟೇ. ಅರ್ಥ ಆಯ್ತಾ? ಸೊ ನಾವು ಮೊದಲು ವಿಷಯ ಗೊತ್ತಾಗ್ಬೇಕು ನಮ್ಗೆ. ವಿಷಯ ತಿಳ್ಕೊಂಡು ಅದನ್ನ ಡಿ ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಂಡು ಅದನ್ನ ಫಾಲೋ ಮಾಡ್ಬೇಕು ಎಲ್ಲರೂ. ನಾವು ಈ ಅಪರಾಧಗಳ ಬಗ್ಗೆ ತಿಳ್ಕೊಂಡು ಈ ಅಪರಾಧಗಳನ್ನ ನಾವು ಮಾಡದೆ ಏನಾದ್ರು ಭಕ್ತಿ ಸೇವೆ ಮಾಡಿದ್ರೆ ಭಗವಂತನ ನಾಮ ಅನ್ನೋದು ಹೃದಯದ ಒಳಗೆ ಹೆಂಗ್ ಹೋಗುತ್ತಂದ್ರೆ ಒಂದು ಜೆಟ್ ಜೆಟ್ ಹೋದಂಗೆ ಹೋಗುತ್ತೆ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಏನಾಗ್ತದೆ, ನಾವು ಆ, ಸರಿಯಾಗಿ ಜಪ ಮಾಡಕ್ಕಾಗಲ್ಲ, ಕೃಷ್ಣನ್ ಮೇಲೆ ಪ್ರೀತಿ ಬರಲ್ಲ, ಕೃಷ್ಣನ್ ಮೇಲೆ ಆಸಕ್ತಿ ಬರಲ್ಲ, ಭಕ್ತರ ಮೇಲೆ ಆಸಕ್ತಿ ಬರಲ್ಲ.
ಇದೆಲ್ಲ ಆಗ್ತದೆ. ಅರ್ಥ ಆಯ್ತಾ? ನಾವು ಹೆಂಗ್ ಬೆಳ್ದಿದೀವಿ ಅಂದ್ರೆ ನಾವೆಲ್ಲ ಇದೇ ಒಂದು ಕ್ಯಾರೆಕ್ಟರ್ ಅಲ್ಲೇ ಬೆಳ್ದಿರ್ತೀವಿ ಭೌತಿಕ ಪ್ರಪಂಚದಲ್ಲಿ. ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಅವ್ರ ತಪ್ಪುಗಳು ತೋರ್ಸೋದು, ಇವ್ರ ತಪ್ಪುಗಳು ತೋರ್ಸೋದು, ಇದ್ರಾಗೆ ಬೆಳ್ದಿರ್ತಾರೆ. ಅದೇನಾಗುತ್ತೆ, ಭಕ್ತಿ ಸೇವೆಗೆ ಬಂದ್ಮೇಲೆ ಅದನ್ನ ಇಲ್ಲೂ ಹಂಗೆ ಮಾಡ್ತೀವಿ. ಅರ್ಥ ಆಯ್ತಾ? ಹಂಗಾಗಿ ನಾವು ಪ್ರಾರಂಭದಲ್ಲಿ ಭಕ್ತಿ ಸೇವೆಗೆ ಬಂದಾಗ, ಹ್ಮ್, ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಗೆ ಭಕ್ತರ ಬಗ್ಗೆ ಏನೂ ಗೊತ್ತಿರಲ್ಲ. ಆವಾಗ ಏನ್ ಮಾಡ್ತೀವಿ, ಆವಾಗ ಚೆನ್ನಾಗೆ ಜಪ ಮಾಡ್ತೀವಿ, ಚೆನ್ನಾಗೆ ನಮ್ಗೆ ಭಗವಂತನ ನಾಮದಲ್ಲಿ ರುಚಿ ಸಿಗ್ತಾ ಇರ್ತದೆ. ಆಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಭಕ್ತರ ಬಗ್ಗೆ ಸ್ವಲ್ಪ ಗೊತ್ತಾಗ್ತದಲ್ಲ, ಆವಾಗ ನಾವೇನ್ ಮಾಡ್ತೀವಿ, ಅವರು ಇವರು ಏನಾದ್ರು ಹೇಳ್ತಾರೆ. ಆ, ಆ, ಭಕ್ತರಲ್ಲೂ ಕೂಡ ಆ, ಆ, ವಿವಿಧ ಶ್ರೇಣಿಗಳಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಕನಿಷ್ಠಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿಗಳು ಅಂತ. ಸೊ ಕೆಲವರು ಭಕ್ತರು ಏನೋ ಒಂದು, ಯಾರೋ ಒಬ್ರು ಭಕ್ತರ ಬಗ್ಗೆ ಏನೋ ಒಂದು ದೂರ ಹೇಳ್ತಾರೆ, ಚಾಡಿ ಹೇಳ್ಕೊಡ್ತಾರೆ. ಹೇಳ್ಕೊಡ್ಬೇಕು ಅಂತ ಹೇಳಲ್ಲ, ಅವರಲ್ಲಿ ಅವ್ರಿಗೆ ಅನ್ಸಿರೋದನ್ನ ನಮ್ಮ ಹತ್ರ ಹಂಚ್ಕೊಂತಾರೆ. ಆವಾಗ ಏನಾಗ್ತದೆ, ಅದನ್ನ ಕೇಳಿದಾಗ, ಓ ಹೌದಾ, ಅವ್ರು ಅಷ್ಟೇನಾ, ಅವ್ ಹಂಗ ಅವರು ಅಂತ ನಾವು ಆ, ಅದನ್ನ ಪರಿಗಣಿಸೋದು, ಆ ಭಕ್ತರ ಬಗ್ಗೆ ಪರಿಗಣಿಸಿ ಅಪರಾಧ ಮಾಡೋದು. ಅರ್ಥ ಆಯ್ತಾ? ಸೊ ಈ ರೀತಿ ಭಕ್ತಿ ಸೇವೆಗೆ ಬಂದಿದ್ದಾದ್ಮೇಲೆ ಭಕ್ತರ ಬಗ್ಗೆ ಸ್ವಲ್ಪ ಸ್ವಲ್ಪ ಅವ್ರ ವೀಕ್ನೆಸ್ ಗೊತ್ತಾಗಿದ್ದಾದ್ಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಅವರೇ ತಾನೇ ಬಿಡಿ, ಏನು ಅವ್ರ ಆ ಮಾತಾಜಿನ ಪರವಾಗಿಲ್ಲ, ಪ್ರಭುನಾ, ಅಷ್ಟೇ ಅಷ್ಟೇ, ಏನ್ ತೊಂದರೆ ಏನಿಲ್ಲ. ಈ ರೀತಿ ಒಂದು ಲೈಟ್ ಆಗಿ ತಗೊಳ್ಳೋ ಅಂತ ಸ್ಥಿತಿಗೆ ನಮ್ಮ ಮನಸ್ಸು ಕರ್ಕೊಂಬರ್ತದೆ ನಮ್ಮನ್ನು. ಇದು ತುಂಬಾ ಅಪಾಯ, ಇದು ಭಕ್ತಿ ಸೇವೆಗೆ ತುಂಬಾ ಅಪಾಯ ಇದು. ನೀವು ನೋಡಿ, ಪ್ರಾರಂಭದಲ್ಲಿ ಚೆನ್ನಾಗಿ ಜಪ ಮಾಡ್ತಾ ಇರ್ತೀವಿ ಭಕ್ತಿ ಸೇವೆಗೆ ಬಂದಾಗ. ಆಮೇಲೆ ಹೋಗ್ತಾ 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 ಏನ್ ಮಾಡಿದ್ರು ಜಪ ಆಗ್ತಾ ಇಲ್ಲ. ಯಾಕೆ? ಯಾಕೆ ಅಂದ್ರೆ ಕ್ಯಾಶುಯಲ್ ಆಗಿ ಕ್ಯಾಶುಯಲ್ ಆಗಿ ತಗೊಳ್ಳೋದು. ಆಮೇಲೆ ಏನದು, ಆಮ್, ಆಮ್, ಏನೋ ಹೇಳ್ತಾರಲ್ವಾ, ಟೇಕ್ ಇಟ್ ಈಸಿ ಅಂತಾರಲ್ವಾ, ಹಂಗೆ. ನಾವು ಯಾವಾಗೂ ಇರ್ತೀವಿ ಭಕ್ತರ ಜೊತೆ, ಏನಿದೆ ಅದ್ರಲ್ಲಿ ಏನಿದೆ, ಆ ರೀತಿ ಅದನ್ನ ಸ್ವೀಕರಿಸೋದು. ಅಂದ್ರೆ ನಮಗಿರೋಂಥ ಭೌತಿಕವಾಗಿರುವಂತ ಗುಣಗಳನ್ನ ನಾವು ಆ, ಭಕ್ತರಲ್ಲಿ ಭಕ್ತ ಅಂದ್ರೆ ನಮಗಿರುವಂತ ಭೌತಿಕವಾಗಿರುವಂತ ನೋಟದಿಂದ ಭಕ್ತರನ್ನ ನೋಡೋದು, ಭಕ್ತಿ ಸೇವೆಯನ್ನ ನೋಡೋದಕ್ಕೆ ಶುರು ಮಾಡ್ತೀವಿ ನಾವು. ಸೊ ಭಗವಂತನ ನಾಮ, ಹರೇ ಕೃಷ್ಣ ಮಹಾಮಂತ್ರ, ಅದು ಸಾಕ್ಷಾತ್ ಭಗವಂತನೇ ಅದು. ಭಗವಂತನಿಗೆ ಅದಕ್ಕೆ ವ್ಯತ್ಯಾಸನೇ ಇಲ್ಲ. ಅಂತಹ ಒಂದು ನಾಮವನ್ನ ಏನಿದು ಸಾಮಾನ್ಯವಾಗಿರುವಂತದ್ದೇ ಅನ್ಕೊಂಡು ನಾವು ಜಪ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದೆಲ್ಲ ಎಲ್ಲಿಂದ ಶುರುವಾಗ್ತದೆ ಅಂದ್ರೆ, ಏನೋ ನಾವು ಈ ಆಧ್ಯಾತ್ಮಿಕವಾಗಿರೋಂಥದ್ದು ಏನೇ ಆಗಿರ್ಬೋದು, ಕೃಷ್ಣನ ಭಕ್ತರಾಗಿರ್ಬೋದು, ಕೃಷ್ಣನ ನಾಮ ಆಗಿರ್ಬೋದು, ಕೃಷ್ಣನ ಆ ಪ್ರಸಾದ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಏನ್ ಮಾಡ್ತೀವಿ, ಮಾಮೂಲಿಯಾಗಿ ತಗೊಳ್ಳೋದು ಅದನ್ನೆಲ್ಲ. ಅಲ್ಲಿಂದ ಅಪರಾಧ ಅನ್ನೋದು ಶುರು ಆಗ್ತದೆ. ಹ್ಮ್ ಭಕ್ತರನ್ನ ಸಾಮಾನ್ಯರೆಂದು ಭಾವಿಸೋದು, ಗುರುಗಳನ್ನ ಸಾಮಾನ್ಯರು ಅಂತ ಭಾವಿಸೋದು, ಭಗವಂತನ ನಾಮವನ್ನ ಪರವಾಗಿಲ್ಲ ಅನ್ನೋದು, ಭಗವಂತನ ಮೂರ್ತಿಗಳನ್ನ ದೇವಸ್ಥಾನದಲ್ಲಿ ನೋಡುವಾಗ ಅದನ್ನ ಮಾಮೂಲಿ ಅನ್ಕೊಳ್ಳೋದು, ಆ ಭಗವಂತನ ಪ್ರಸಾದವನ್ನ ತಿಂತಾ ಇದೀನಲ್ಲ, ನಾನ್ ಮನೆಗ್ ತಿಂದ್ರು ಅನ್ನ ಸಾಂಬಾರು ಹಿಂಗೆ ಇರುತ್ತೆ, ಇಲ್ಲಿ ತಿಂದ್ರು ಅನ್ನ ಸಾಂಬಾರು ಹಿಂಗೆ ಇರುತ್ತೆ ಅನ್ಕೊಳ್ಳೋದು, ದೇವಸ್ಥಾನವನ್ನ ಒಂದು ಸಾಮಾನ್ಯವಾಗಿರುವಂತ ಜಾಗ ಅನ್ಕೊಳ್ಳೋದು, ಸುಮ್ನೆ ಏನೋ ಟೈಮ್ ಪಾಸ್ ಹೋಗಿ ಬರೋ ತರ ಅನ್ಕೊಳ್ಳೋದು, ಭಕ್ತರಲ್ಲಿರುವಂತ ತಪ್ಪುಗಳನ್ನೆಲ್ಲ ಹುಡ್ಕೋದು. ಆ ಭಕ್ತರು ಕೂಡ ಆ, ಬ- ಏನ್ ನನ್ಗೇನು ವ್ಯತ್ಯಾಸ ಅನಿಸ್ತಾ ಇಲ್ಲಪ್ಪ, ಅವ್ರೇನು ಮಾಮೂಲಿಯಾಗೆ ಇರ್ತಾರೆ, ಮಾಮೂಲಿ ಜನಗಳ ತರನೇ ಇರ್ತಾರೆ ಅವರು. ಅವ್ರಿಗೂ ಜ್ವರ ಬಂದಿದೆ, ಅವ್ರಿಗೂ ರೋಗ ಬಂದಿದೆ, ಮಾಮೂಲಿಯವ್ರಿಗೂ ಜ್ವರ ಬಂದಿದೆ, ಏನ್ ವ್ಯತ್ಯಾಸ? ಇಲ್ಲಿಂದ ಇದನ್ನೇ ಭೌತಿಕವಾಗಿರುವಂತ ನೋಟ ಅನ್ನೋದು, ಇಲ್ಲಿಂದ ಅಪರಾಧಗಳು ಶುರುವಾಗೋದು. ಆಯ್ತಾ? ಸೊ ಇದು ಮನ್ಸಲ್ಲಿ ನಾವ್ ಹಿಂಗ್ ಅನ್ಕೊಂಡ್ ಏನಾಗ್ತದೆ, ಒಂದಿನ ಬಾಯಿಂದ ಹೊರಗೆ ಬರ್ತದೆ, ಬಾಯಿಂದ ಹೊರಗೆ
ಅಪರಾಧದ ಇದು ಬರ್ತವೆ. ಆಮೇಲೆ ಅಪರಾಧದ ಚಟುವಟಿಕೆಗಳು ಮಾಡ್ತೀವಿ, ದೂಷಣೆ ಮಾಡ್ತೀವಿ, ತಪ್ಪುಗಳನ್ನ ಹುಡುಕ್ತೀವಿ, ಟೀಕೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಹಿಂಗ್ ಮಾಡ್ತಾ 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 ಏನಾಗ್ತೀವಿ, ಆ ಆ, ಭಕ್ತಿ ಸೇವೆಯಲ್ಲಿದ್ರೂ ಸಹ ನಾವು ಈ ಅಪರಾಧಗಳನ್ನ ಮಾಡ್ತಾ ಇರುವಂತ ಕಾರಣದಿಂದ ನಾವು ಕಾಲಕ್ರಮೇಣವಾಗಿ ಏನಾಗ್ತದೆ, ಭಗವಂತ ಏನ್ ಮಾಡ್ತಾನೆ ಗೊತ್ತಾ, ಈ ರೀತಿ ಇರುವಾಗ ಕಾಲಕ್ರಮೇಣವಾಗಿ ಅಂತ ಯಾರು ಅಪರಾಧಗಳನ್ನ ಮಾಡ್ತಾ ಇರ್ತಾರೋ ಅಂತ ಭಕ್ತನ ಹೃದಯದಲ್ಲಿ ಸಾಕಷ್ಟು ಭೌತಿಕವಾಗಿರುವಂತ ಆಸೆಗಳನ್ನ ಕೊಟ್ಬಿಡ್ತಾನೆ. ಹರೇ ಕೃಷ್ಣ ಪ್ರಭು. ಹಾ. ಪ್ರಭು ಯೂಟ್ಯೂಬ್ಗೆ ಹಾಕ್ತೀರಾ ಪ್ರಭು? ಈ ನಡುವೆ ಆಗ್ತಾ ಇಲ್ಲ. ಹಾಕ್ತೀನಿ ಮಾತಾಜಿ, ನನ್ನ ಸಿಸ್ಟಮ್ ಅಲ್ಲಿ ಇದೆ, ಇವತ್ತು ಹಾಕ್ತೀನಿ. ಓದ್ಸಲ್ದೆಲ್ಲ ಹಾಕ್ತೀರಾ ಪ್ರಭು? ಯಾರ ಕೇಳ್ತಿದ್ರು ಅದಕ್ಕೆ. ಆಯ್ತು, ಹಾಕ್ತೀನಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹ್ಮ್. ಸೊ ಹಿಂಗ್ ಹಾಕ್ತಾ 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 ಭಗವಂತ ಏನ್ ಮಾಡ್ತಾನೆ, ಭಗವಂತ ಅಯ್ಯೋ ಇವರು ತುಂಬಾ ಅಪರಾಧಗಳನ್ನ ಮಾಡ್ತಾ ಇದ್ದಾರೆ ಭಕ್ತರಿಗೆ, ಸೊ ಇವರು ಹಂಗೆ ಇದ್ದು ಇವರನ್ನ ಭಕ್ತರ ಸಂಘದಲ್ಲೇ ಇರಿಸಿದ್ರೆ ಇನ್ನೂ ಜಾಸ್ತಿ ಅಪರಾಧ ಮಾಡ್ಬಿಡ್ತಾರೆ, ತುಂಬಾ ಡೇಂಜರ್ ಇವ್ರಿಗೆ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡ್ತಾನೆ, ಅಂತ ಅವ್ರಿಗೆ ಭೌತಿಕವಾಗಿರುವಂತ ಆಸೆಗಳನ್ನ ಕೊಟ್ಬಿಟ್ಟು ಭಕ್ತರ ಸಂಘದಿಂದ ಸ್ವಲ್ಪ ದೂರ ಇಕ್ಸ್ತಾನೆ. ಆಮೇಲೆ ಅವರು ಅದನ್ನ ಅರ್ಥಕೊಂಡು ಮತ್ತೆ ಇಲ್ಲ ನಾನು ತಪ್ಪು ಮಾಡ್ಬಿಟ್ಟೆ, ನಾನು ಆ, ಭಕ್ತರಿಗೆ ನಾನು ಅಪರಾಧ ಮಾಡಬಾರ್ದು ಅಂತ ಅನ್ಕೊಂಡ್ರೆ ಮತ್ತೆ ಕರ್ಕೊಂಡ್ ಬರ್ತಾನೆ. ಹಂಗಾಗಿ ಪ್ರತಿಯೊಬ್ರು ಈ ಅಪರಾಧಗಳ ಬಗ್ಗೆ ತಿಳ್ಕೊಂಡು ಈ ಅಪರಾಧಗಳನ್ನ ಮಾಡದೆ ಜಾಗರೂಕತೆಯಿಂದ ಭಕ್ತಿ ಸೇವೆಯನ್ನ ಮಾಡ್ಕೊಂಡು ಹೋದ್ರೆ ಒಂದು ಒಳ್ಳೆ ಮನಸ್ಸಿನಲ್ಲಿ ಒಂದು ಒಳ್ಳೆ ಭಾವನೆಗಳನ್ನ ಇಟ್ಕೊಂಡು ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ಒಳ್ಳೆ ಒಂದು ಆ ಏನದು ಆಟಿಟ್ಯೂಡ್ ಅಂತಾರಲ್ಲ, ನಡತೆಗಳನ್ನ ಇಟ್ಕೊಂಡು ಭಕ್ತಿ ಸೇವೆ ಮಾಡ್ಕೊಂಡು ಭಕ್ತರಿಗೆ ಭಗವಂತನನ್ನ ಆ, ಆ, ಚೆನ್ನಾಗಿ ಆ, ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಂಡು ಭಯ ಭಕ್ತಿಯಿಂದ ನಾವು ಯಾವಾಗ ಭಕ್ತಿ ಸೇವೆ ಮಾಡ್ತೀವಿ ಆವಾಗ ಭಗವಂತನ ನಾಮ ಜಪ ಅನ್ನೋದು ಹಿಂಗಾಗ್ತದೆ. ಅರ್ಥ ಆಯ್ತಾ? ಸೊ ನಮ್ಗೆ ಆ ಒಂದು ಗೌರವ ಇರಬೇಕು, ಹರಿ ಗುರು ವೈಷ್ಣವರಲ್ಲಿ ಆ ಗೌರವ ಇರಬೇಕು, ಭಗವಂತನ ನಾಮದ ಮೇಲೆ ಆ ಗೌರವ ಇರಬೇಕು, ಭಗವಂತನ ಏನದು ಶಾಸ್ತ್ರಗಳ ಮೇಲೆ, ಭಗವದ್ಗೀತೆ ಮೇಲೆ, ಭಾಗವತದ ಮೇಲೆ, ಚೈತನ್ಯ ಚರಿತಾಮೃತದ ಮೇಲೆ, ಎಲ್ಲ ವೇದಗಳ ಮೇಲೆ, ಶಾಸ್ತ್ರಗಳ ಮೇಲೆ ಆ ಗೌರವ ಅನ್ನೋದು ಇರ್ಬೇಕು ನಮ್ಗೆ. ಸೊ ಅಪರಾಧ ಅಪರಾಧ ನಾವು ಮಾಡದೇ ಇರಕ್ಕಾಗಲ್ಲ, ಯಾಕೆಂದ್ರೆ ನಾವೆಲ್ಲ ಭೌತಿಕ ಪ್ರಪಂಚದಲ್ಲಿ ಇರೋದ್ರಿಂದ ಅಪರಾಧ ನಾವು ಮಾಡೇ ಮಾಡ್ತೀವಿ. ಆದ್ರೆ ಆ ಅಪರಾಧದ ಸ್ಥಿತಿಯಿಂದ ನಿರಪರಾಧದ ಸ್ಥಿತಿಗೆ ನಾವು ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ನಾನು ಅಪರಾಧ ಮಾಡಬಾರ್ದು, ಇದು 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 ಅಪಾಯ. ಸೊ ಈ ಒಂದು ಅಪರಾಧದ ಸ್ಥಿತಿಯಿಂದ ನಿರಪರಾಧದ ಸ್ಥಿತಿಗೆ ಬರೋ ಅಂತದ್ದನ್ನೇ ನಾವೇನಂತ ಕರಿತೀವಿ, ನಾಮಾಭಾಸ ಅಂತ ಕರಿತೀವಿ. ಮೊದಲು ನಾವು ಭಗವಂತನ ನಾಮವನ್ನು ಜಪ ಮಾಡುವಾಗ ಏನ್ ಮಾಡ್ತೀವಿ, ಅಪರಾಧಗಳಿಂದ ಕೂಡಿರುವಂತ ನಾಮವನ್ನು ನಾವು ಜಪ ಮಾಡ್ತಾ ಇರ್ತೀವಿ. ಆದ್ರೆ ಕಾಲಕ್ರಮೇಣವಾಗಿ ನಾವು ಅಪರಾಧಗಳನ್ನೆಲ್ಲ ಬಿಟ್ಟು ನಾವೇನ್ ಅನ್ಕೊಂತೀವಿ, ಅಪರಾಧ ಮಾಡೋದಂದ್ರೆ ನಾವು ಜಪ ಮಾಡೋವಾಗ ಏನು ಬೇರೆ ಯೋಚನೆ ಮಾಡಬಾರ್ದು, ಮಾಡ್ದಿರಾ ಜಪ ಮಾಡ್ಬಿಟ್ರೆ ಅದೇ ಆ ಇದು ಏನದು ನಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಕೊಂತೀವಿ. ಅದು ಇಂಪಾರ್ಟೆಂಟೇ, ಅದು ತುಂಬಾ ಇಂಪಾರ್ಟೆಂಟ್. ಆದ್ರೆ ದಿನದ 24 ಗಂಟೆಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಾವ್ ಯಾರಾದ್ರೂ ಭಕ್ತರನ್ನ ಬೈಕೊಂತ ಇದೀವಾ, ನಾವ್ ಯಾರಾದ್ರೂ ಭಕ್ತರ ಬಗ್ಗೆ ಇನ್ನೊಬ್ಬರಿಗೆ ಆ ಒಬ್ಬ ಭಕ್ತರ ಬಗ್ಗೆ ಇನ್ನೊಬ್ಬರಿಗೆ ಏನಾದ್ರು ನಾವು ಬ್ಯಾಡ್ ಆಗಿ ಹೇಳ್ಕೊಡ್ತಾ ಇದೀವಾ? ಇಲ್ಲ ಅಂತ ಹೇಳಿದ್ರೆ ನಾವು ಶಾಸ್ತ್ರಗಳನ್ನ ದೂಷಣೆ ಮಾಡ್ತಾ ಇದೀವಾ? ನಾವು ಭಗವಂತನನ್ನ ಹೇಗೆ ಪರಿಗಣಿಸ್ತಾ ಇದ್ದೀವಿ, ಭಕ್ತರನ್ನ ಹೇಗೆ ಪರಿಗಣಿಸ್ತಾ ಇದ್ದೀವಿ, ಇವೆಲ್ಲ ಬರ್ತವೆ. ಇವತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವ್ ಏನೇನೋ ಹೆಂಗ್ ಯೋಚನೆ ಮಾಡಿರ್ತೀರಿ, ಏನೇನ್ ಮಾತಾಡಿರ್ತೀರಿ, ಭಕ್ತರ ಬಗ್ಗೆ ಹೆಂಗ್ ಭಾವಿಸಿರ್ತೀರಿ, ಅದೆಲ್ಲ ನಾಳೆ ಬೆಳಗ್ಗೆ ಜಪದಲ್ಲಿ ಬರ್ತದೆ. ಅರ್ಥ ಆಯ್ತಾ? ಸೊ ಹಂಗಾಗಿ ಈ ಅಪರಾಧಗಳ ಬಗ್ಗೆ ನಾವು ತುಂಬಾ ಜಾಗ್ರತೆ ಇರಬೇಕು. ಯಾವಾಗ ನಾವು ಅಪರಾಧಗಳನ್ನ ಮಾಡದೆ ನಾವು ಭಗವಂತನ ನಾಮವನ್ನು ಜಪ ಮಾಡ್ತೀವಿ, ಆವಾಗ ನಮ್ಮ ಹೃದಯದಲ್ಲಿ ಶುದ್ಧೀಕರಣ ಪ್ರಕ್ರಿಯೆ ಅನ್ನೋದು ಶುರುವಾಗ್ತದೆ. ಆ ನಮ್ಗೆ ಆ ಶುದ್ಧೀಕರಣದ ಅನುಭವ ಆಗ್ತದೆ. ನಮ್ಮ ಹೃದಯದಲ್ಲಿ ಭಗವಂತ ಬಂದು ನೆಲೆಸುವಂತ
ಗ್ರಾಜುಯಲ್ ಆಗಿ ಅಂದ್ರೆ ಕಾಲಕ್ರಮೇಣವಾಗಿ ಭಗವಂತ ಬಂದು ಅಂತವರ ಹೃದಯದಲ್ಲಿ ನೆಲೆಸ್ತಾನೆ. ಯಾಕೆ ನಾವು ಯಾಕೆ ಅಪರಾಧಗಳನ್ನ ಮಾಡಬೇಕು? ಯಾಕೆ ನಮ್ಮ ಭಕ್ತಿ ಸೇವೆಯನ್ನ ನಾವು ತೊಂದರೆ ಮಾಡ್ಕೋಬೇಕು ಹೇಳಿ? ನಾನು ಮೊನ್ನೆನೇ ಹೇಳಿದ್ದೀನಿ, ಯಾರಿಗಾದ್ರೂ ಇನ್ನೊಬ್ರು ಭಕ್ತರ ಮೇಲೆ ಹೊಟ್ಟೆ ಕಿಚ್ಚು ಬಂದ್ರೆ ಅದು ಸಾಮಾನ್ಯ. ಅದೇನು ಅದೇನ್ ಆ, ಅದೇನ್ ಹೊಟ್ಟೆ ಕಿಚ್ಚು ಬಂದಿದ್ ಮಾತ್ರಕ್ಕೆ ಅವ್ರು ಕೆಟ್ಟೋರು ಅಂತ ಹೇಳಕ್ಕಾಗಲ್ಲ ನಾವು. ಆದ್ರೆ ಆ ಹೊಟ್ಟೆ ಕಿಚ್ಚನ್ನ ನಾವೇನ್ ಮಾಡ್ಬೇಕು, ಅಲ್ಲೇ ನಿಲ್ಸ್ಬೇಕಷ್ಟೇ. ಭಗವಂತನ ಹತ್ರ ಹೇಳೋದು, ಈ ರೀತಿ ನನ್ಗೆ ಅನ್ನಿಸ್ತಾ ಇದೆ, ನಾನು ಇದು ಸರಿ ಅಲ್ಲ. ನಾವು ಯಾವಾಗ ಈ ರೀತಿ ಪ್ರಯತ್ನ ಮಾಡ್ತೀವೋ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಸೊ ಇಂಥ ಗುಣಗಳು, ಇಂಥ ಅಸೂಯೆಗಳು ಇವೆಲ್ಲ ಬೆಳೆಯಲ್ಲ ನಮ್ಮಲ್ಲಿ. ಇವೆಲ್ಲ ಬೆಳೆದಿರ ನಾವು ನಮ್ಮ ಮನಸ್ಸನ್ನ, ನಮ್ಮ ಇಂದ್ರಿಯಗಳನ್ನ ಚೆನ್ನಾಗಿ ಆ, ನಮ್ಮ ಒಂದು ಮನಸ್ಥಿತಿಯನ್ನ ಚೆನ್ನಾಗಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಭಕ್ತಿ ಸೇವೆ. ತುಂಬಾ ಚೆನ್ನಾಗಿರ್ತದೆ. ಅದಕ್ಕೆ ಈ ಅಪರಾಧಗಳ ಬಗ್ಗೆ ಎಷ್ಟು ಚರ್ಚೆ ಮಾಡ್ತಾ ಇರೋದು. ಅದಕ್ಕೆ ಈ 10 ಅಪರಾಧಗಳನ್ನ ನಮ್ಮ ಆಚಾರ್ಯ ನಮ್ಗೆ ಕೊಟ್ಟಿರೋದು. ಹ್ಮ್, ಮುಖ್ಯವಾಗಿ ಭಕ್ತರಲ್ಲಿ ಮಾತ್ರ ತಪ್ಪುಗಳನ್ನ ಹುಡುಕ್ಬಾರ್ದು. ತಪ್ಪುಗಳನ್ನ ಹುಡುಕಿ ಅವರನ್ನ ನಿಂದನೆ ಮಾಡಬಾರ್ದು. ರೂಪ ಗೋಸ್ವಾಮಿಗಳು ಹೇಳ್ತಾರೆ ಭಕ್ತಿರಸಾಮೃತ ಸಿಂಧುವಲ್ಲಿ, ಸಂಗತ್ಯಾಗ ಸತೋವೃತ್ತಿ ಶದ್ಬೀರ್ ಭಕ್ತಿ ಪ್ರಸೀದತಿ ಅಂತ. ಅಂದ್ರೆ ಯಾರು ಅಭಕ್ತರು ಇರ್ತಾರೋ, ಭಕ್ತಿ ಭಕ್ತಿ ಮಾಡದೇ ಇರೋಂತ ವ್ಯಕ್ತಿಗಳು ಯಾರು ಇರ್ತಾರೋ, ಆ ಅವ್ರ ಸಂಘವನ್ನ ತ್ಯಾಗ ಮಾಡ್ಬೇಕಂತೆ. ಸತೋವೃತ್ತಿ, ಯಾರು ಭಕ್ತಿ ಸೇವೆ ಮಾಡ್ತಾರೋ ಅಂತವರ ಒಂದು ಸಂಘವನ್ನ ನಾವು ಆಯ್ಕೆ ಮಾಡ್ಕೋಬೇಕಂತೆ. ಆಯ್ಕೆ ಮಾಡ್ಕೊಂಡಿದ್ದಾದ್ಮೇಲೆ ಏನ್ ಮಾಡ್ಬೇಕು? ಶದ್ಬೀರ್ ಭಕ್ತಿರ್ ಪ್ರಸಿದ್ಧತಿ ಅಂದ್ರೆ ಏನು? ಅವ್ರಿಗೆ ನಾವು ಆ ಭಕ್ತರ ಸಂಘದಲ್ಲಿರೋವಾಗ ಆ ಭಕ್ತರ ಸಂಘಕ್ಕೆ ನಾವು ತುಂಬಾ ವ್ಯಾಲ್ಯೂ ಕೊಡ್ಬೇಕಂತೆ. ಅರ್ಥ ಆಯ್ತಾ? ಸೊ ಭಕ್ತನಿಗೆ ಈ ಸ್ಪಷ್ಟತೆ ಇರಬೇಕು, ನಾನು ಭಕ್ತರ ಸಂಘದಲ್ಲಿದ್ದೀನಿ, ನಾನು ಭಗವಂತನ ಭಕ್ತರ ಸಂಘದಲ್ಲಿದ್ದೀನಿ. ನಾನು ಭಗವಂತನ ಭಕ್ತರ ಸಂಘದಲ್ಲಿರುವಾಗ ನಾನು ಭಗವಂತನ ಭಕ್ತರಿಗೆ ನಾನು ಚೆನ್ನಾಗಿ, ಅವರ ಮುಂದೆ ನಾನು ಚೆನ್ನಾಗಿ ನಡ್ಕೋಬೇಕು. ನನ್ನ ಜೀವನವನ್ನು ನಾನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಭಾಗವತದಲ್ಲಿ ಏನಾಗುತ್ತೆ, ಕಪಿಲ ಮುನಿಗಳು ಹೇಳ್ತಾರೆ. ಕಪಿಲ ಮುನಿ ಕಪಿಲ ಮುನಿ ಬಂದು ಆ ಕಪಿಲ ಬಂದು ಭಗವಂತನ ಒಂದು ಆ, ಅವತಾರನೇ. ಅವ್ರು ಹೇಳ್ತಾರೆ. ಸೊ ನನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಲ್ಲ, ಸೊ ನಮ್ಗೆ ಗೊತ್ತಿರಬೇಕು ವಿಷ್ಣು ವಿಷ್ಣು ತತ್ವಗಳಂದ್ರೆ ಏನು, ಹ್ಮ್ ಶಿವ ತತ್ವ ಅಂದ್ರೆ ಏನು, ಜೀವ ತತ್ವ ಅಂದ್ರೆ ಏನು, ಜೀವಿಗಳೆಲ್ಲ ಜೀವ ತತ್ವಗಳು ಬರ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿರಬೇಕು. ನಮ್ಗೆ ಕನ್ಫ್ಯೂಷನ್ ಇರಬಾರ್ದು, ಓ ಶಿವ ದೊಡ್ಡವರ ಕೃಷ್ಣ ದೊಡ್ಡವರ, ಇದೆಲ್ಲ ಕನ್ಫ್ಯೂಷನ್ ಇರಬಾರ್ದು ನಮ್ಗೆ. ಕೃಷ್ಣ ದೊಡ್ಡವರು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅದು ಹೆಂಗ್ ಗೊತ್ತಾಗುತ್ತೆ? ಅದು ನಾವು ಶಾಸ್ತ್ರ ಓದಿದಾಗ ಶಾಸ್ತ್ರದಲ್ಲಿ ಹೇಳ್ತಾ ಇದೆ, ಅದಕ್ಕೆ ನಮ್ಗೆ ಗೊತ್ತಾಗ್ಬೇಕು. ಅರ್ಥ ಆಯ್ತಾ? ಸೊ ಕಪಿಲ ಮುನಿಗಳು ಹೇಳ್ತಾರೆ ಏನಂತ ಅಂದ್ರೆ, ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಆ, ಹುಲ್ಲಿರುತ್ತೆ. ಆ ಹುಲ್ಲು ಒಣಗೋಗಿರ್ತದೆ. ಆ ಒಣಗೋಗಿರೋ ಹುಲ್ಲಿಗಿಂತ ಹಚ್ಚ ಹಸಿರಾಗಿರೋಂಥ ಹುಲ್ಲು ಉತ್ತಮ ಅಂತೆ. ಆ ಹಚ್ಚ ಹಸಿರಾಗಿರೋಂಥ ಹುಲ್ಲಿಗಿಂತ ಒಂದು ಒಂದು ಚೆನ್ನಾಗಿ ಸಂಪತ್ತಾಗಿ ಬೆಳೆದಿರೋಂಥ ಗಿಡ ಮರಗಳು ಉತ್ತಮ ಅಂತೆ. ಅಂದ್ರೆ ಸ್ಟೇಜ್ ಬೈ ಸ್ಟೇಜ್, ಅಂದ್ರೆ ಏನು ಪ್ರಜ್ಞೆಯಲ್ಲಿ.
ಅಂದ್ರೆ ಒಂದು ಒಣಗೋಗಿರುವಂತ ಹುಲ್ಲಿಗೆ ಏನ್ ಪ್ರಜ್ಞೆ ಇರುತ್ತೆ? ಏನ್ ಪ್ರಜ್ಞೆ ಇರಲ್ಲ. ಅದಕ್ಕೆ ಹೋಲಿಸಿದ್ರೆ ಆ ಒಂದು ಹಚ್ಚ ಹಸಿರಾಗಿರುವಂತ ಹುಲ್ಲಿಗಿರುವಂತ ಪ್ರಜ್ಞೆ ಉತ್ತಮವಾಗಿರ್ತದೆ. ಆ ಹಚ್ಚ ಹಸಿರಾಗಿರುವಂತ ಹುಲ್ಲಿಗೆ ಇರುವಂತ ಪ್ರಜ್ಞೆನ ಕಂಪೇರ್ ಮಾಡಿದ್ರೆ ಒಂದು ಗಿಡ ಮತ್ತೆ ಮರಕ್ಕೆ ಇರುವಂತ ಪ್ರಜ್ಞೆ ಅನ್ನೋದು ಇನ್ ಸ್ವಲ್ಪ ಉತ್ತಮವಾಗಿರ್ತದೆ. ಆ ಆ ಗಿಡಗಳು ಮರಗಳಿಗಿರುವಂತ ಪ್ರಜ್ಞೆನ ಕಂಪೇರ್ ಮಾಡಿದ್ರೆ ಆ ಪ್ರಾಣಿಗಳು ಪಕ್ಷಿಗಳು ಆ ಇವುಗಳಿಗೆ ಇವುಗಳಿಗಿರುವಂತ ಪ್ರಜ್ಞೆ ಇನ್ ಸ್ವಲ್ಪ ಉತ್ತಮವಾಗಿರ್ತದೆ. ಯಾಕಂದ್ರೆ ಯ- ಗಿಡ ಮರಗಳೆಲ್ಲೂ ಓಡಕ್ಕಾಗಲ್ಲ ಅವುಗಳ ಕೈಯಲ್ಲಿ. ಆದ್ರೆ ಇವು ಪ್ರಾಣಿಗಳು ಪಕ್ಷಿಗಳು ಚಲಿಸ್ತವೆ. ಈ ಪಕ್ಷಿಗಳು ಪ್ರಾಣಿಗಳಿಗೆ ಇರುವಂತ ಪ್ರಜ್ಞೆನ ಹೋಲಿಸಿದ್ರೆ ಮನುಷ್ಯರಿಗಿರುವಂತ ಇದು ಹ್ಮ್, ತುಂಬಾ ಉತ್ತಮವಾಗಿರ್ತದೆ. ಈ ಮನುಷ್ಯರಲ್ಲಿ ಈ ಮನುಷ್ಯರಲ್ಲಿ ಯಾರಿಗೆ ಭಗವಂತನ ಬಗ್ಗೆ ಆ ಜ್ಞಾನ ಇರ್ತದೋ ಆ ಅವ್ರು ಇನ್ ಸ್ವಲ್ಪ ಉತ್ತಮವಾಗಿ, ಅಂದ್ರೆ ಬ್ರಾಹ್ಮಣರು ಅವರು ಸ್ವಲ್ಪ ಉತ್ತಮವಾಗಿರ್ತಾರೆ. ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ, ಬ್ರಾಹ್ಮಣರಲ್ಲೂ ಕೂಡ ಶ್ರೇಣಿಗಳಿದಾವೆ. ಇವಾಗ ಬ್ರಾಹ್ಮಣರಲ್ಲಿ ಏನಾಗುತ್ತೆ, ಆ ಬ್ರಾಹ್ಮಣರಲ್ಲಿ ಏನೋ ಒಂದು ಮಂತ್ರ ಹೇಳ್ತಾ ಇರ್ತಾರೆ, ಆದ್ರೆ ಅದ್ರ ಇದು ಅವ್ರಿಗೆ ಗೊತ್ತಿರಲ್ಲ. ಹ್ಮ್ ಸೊ ಇಂಥ ಬ್ರಾಹ್ಮಣರಲ್ಲಿ ಈ ಮಂತ್ರಗಳ ಅರ್ಥವನ್ನ ಗೊತ್ತಿದ್ದು ಆ ಮಂತ್ರದ ಪಠಣೆಯನ್ನ ಮಾಡ್ತಾ ಇರೋರು ಸ್ವಲ್ಪ ಉತ್ತಮವಾಗಿರ್ತಾರೆ. ಇಂಥ ಬ್ರಾಹ್ಮಣರಲ್ಲಿ ಯಾರು ಏನೋ ಹ್ಮ್ ಈ ಸುಳ್ಳು ಸಿದ್ಧಾಂತಗಳನ್ನೆಲ್ಲ ಆ ಕಡಿದು ಹಾಕಿ ಸಮಾಜಕ್ಕೆ ಒಂದು ಒಳ್ಳೆ ಜ್ಞಾನವನ್ನ ಕೊಡುವಂತ ಬ್ರಾಹ್ಮಣ ಅವ್ರಿಗಿಂತ ಉತ್ತಮವಾಗಿರ್ತಾನೆ. ವೇದ ಪಾರಂಗ ವೇದ ಪಾರಾಯಣ ಮಾಡುವಂತ ಬ್ರಾಹ್ಮಣನು ಅವನಿಗಿಂತ ಸ್ವಲ್ಪ ಉತ್ತಮವಾಗಿರ್ತಾನೆ. ಈ ವೇದ ಪಾರಾಯಣಗಳನ್ನೆಲ್ಲ ಓದಿ ನಿಜ ಜೀವನದಲ್ಲಿ ಯಾರು ಅದನ್ನ ಅಳವಡಿಸ್ಕೊಂತ ಇರ್ತಾರೋ ಅವನಿಗಿಂತ ಉತ್ತಮವಾಗಿರ್ತಾನೆ. ಈ ಎಲ್ಲದಕ್ಕಿಂತ ಉತ್ತಮವಾಗಿ ಯಾರಿರ್ತಾನೆ? ಭಕ್ತ ಏನ್ ಮಾಡ್ತಾನೆ? ಅವನಿಗೆ ಭಗವಂತನಲ್ಲಿ ಏನು ಆ, ದೃಢವಾಗಿರುವಂತ ಒಂದು ನಂಬಿಕೆ ಇರ್ತದೆ. ಭಗವಂತನ ಇರುವಿಕೆಯಲ್ಲಿ ನಂಬಿಕೆ ಇರ್ತದೆ. ಭಗವಂತನ ನಾಮದಲ್ಲಿ ನಂಬಿಕೆ ಇರ್ತದೆ. ಸೊ ಇವರೆಲ್ಲರಿಗಿಂತ ಈ ಭಕ್ತನು ಉತ್ತಮವಾಗಿರ್ತಾನೆ. ಈ ಭಕ್ತರಲ್ಲೂ ಕೂಡ ಯಾರು ಅಪರಾಧಗಳನ್ನ ಮಾಡದೆ ಶುದ್ಧ ಭಕ್ತಿ ಸೇವೆಯನ್ನ ಮಾಡಿ ಆ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೋ ಅವನು ಎಲ್ಲರಿಗಿಂತ ಉತ್ತಮವಾಗಿರ್ತಾನೆ. ಸೊ ಈ ರೀತಿ ನಾವು ವ್ಯತ್ಯಾಸಗಳನ್ನ ಕಾಣಬೇಕಾಗ್ತದೆ. ವ್ಯತ್ಯಾಸ ಏನಕ್ಕೆ ಕಾಣ್ಬೇಕು? ಅವ್ರನ್ನ ಅಲ್ಲಗಳಿಬೇಕು ಅಂತಲ್ಲ. ವ್ಯತ್ಯಾಸ ನಮಗೆ ಗೊತ್ತಿದ್ದಾಗ ಯಾರು ಎಲ್ಲಿದ್ದಾರೆ, ಯಾರ್ಯಾರು ಯಾರ್ಯಾರಿಗೆ ನಾವು ಎಷ್ಟೆಷ್ಟು ವ್ಯಾಲ್ಯೂ ಕೊಡ್ಬೇಕು, ಇದು ನಮ್ಗೆ ಗೊತ್ತಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಯಾರೋ ಒಬ್ರು ಯಾರೋ ಒಬ್ರು ಆ ಏನದು ಸುಮ್ನೆ ಕಾವಿ ಬಟ್ಟೆ ಹಾಕೊಂಡಿದ ತಕ್ಷಣ ಅವರು ಸನ್ಯಾಸಿ ಇಲ್ಲ, ಅವರು ಗುರುಗಳೇ ಅನ್ಕೊಂಡ್ಬಿಡ್ತೀವಿ ನಾವು. ಹಂಗೆ ಇದೆಲ್ಲ ನಡೀತಾ ಇರೋದು ಇವಾಗ. ಸೊ ಯಾವ್ದೇನು ಅಂತ ಗೊತ್ತಿರ್ಬೇಕು, ಯಾರೇನು ಅಂತ ಗೊತ್ತಿರ್ಬೇಕು. ಇವಾಗ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗ್ತೇವೆ ನಾವು. ದೇವಸ್ಥಾನದಲ್ಲಿ ಭಗವಂತನ ಮೂರ್ತಿ ಇರ್ತದೆ. ಅದೇಂದ್ರಿಂದ ಮಾಡಿರ್ತಾರೆ? ಹ ಅದು ಅಷ್ಟಧಾತುಗಳಿಂದ ಮಾಡಿರ್ತಾರೆ. ನಾವೇನ್ ಅನ್ಕೊಂತೀವಿ? ಅದು ಏನದು ಮರದಿಂದ ಮಾಡಿರೋದು, ಇಲ್ಲ ಕಲ್ಲಿಂದ ಮಾಡಿರೋದು. ಏನಿದೆ, ಸುಮ್ನೆ ಕಲ್ಲಿಗೆ ಪೂಜೆ ಮಾಡ್ತಾವ್ರಷ್ಟೇ. ಈ ರೀತಿ ನಾವೇನಾದ್ರು ಅಂದ್ರೆ ಇವಾಗ ಹೊರಗೆ ಇರೋದು ಕಲ್ಲು ಮಣ್ಣೆ, ಭಗವಂತನ ಭಗವಂತನ ಮೂರ್ತಿಯನ್ನ ಮಾಡಿ ಭಗವಂತನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು ಕಲ್ಲೇ. ಸೊ ಇವಾಗ ನಮ್ಗೆ ಆ ಕಲ್ಲಿಗೆ ಈ ಕಲ್ಲಿಗೆ ವ್ಯತ್ಯಾಸ ನಮ್ಗೆ ಕಾಣ್ಲಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ಭಗವಂತನಿಗೆ ನಾವು ಅಪರಾಧ ಮಾಡ್ತೀವಿ. ಸೊ ಈ ವ್ಯತ್ಯಾಸ ಕಾಣೋದು ತುಂಬಾ ಇಂಪಾರ್ಟೆಂಟ್. ಸೊ ಭಕ್ತಿ ಸೇವೆ ಮಾಡುವಂತ ಭಕ್ತನಿಗೆ ಈ ಸ್ಪಷ್ಟತೆ ಇರ್ಬೇಕು, ಈ ವ್ಯತ್ಯಾಸ ಗೊತ್ತಿರ್ಬೇಕು. ಅಲ್ಲಿರೋದು ಕಲ್ಲಲ್ಲ, ಅಲ್ಲಿರೋದು ಮರ ಅಲ್ಲ, ಅದು ಸಾಕ್ಷಾತ್ ಭಗವಂತ. ಅದು
ಗೊತ್ತಿರ್ಬೇಕಿದು. ಇದು ಈ ಜ್ಞಾನ ಯಾವಾಗ ನಮ್ಗೆ ಇರ್ತದೆ ಅವಾಗ ನಾವು ಅಪರಾಧ ಮಾಡಲ್ಲ. ಅದಕ್ಕೆ ಅದಕ್ಕೆ ವೈಷ್ಣವರು ಬುದ್ಧಿವಂತರಾಗಿರ್ಬೇಕು, ಮೂರ್ಖರಾಗಿರ್ಬಾರ್ದು. ಸೊ ಹಂಗಾಗಿ ಭಕ್ತನಿಗೆ ಗೊತ್ತಿರ್ತದೆ, ನಾವು ಯಾವಾಗ ನಮ್ಮ ನಮ್ಮ ಒಳ್ಳೆ ನಾವು ಯಾವಾಗ ಒಳ್ಳೆ ನಡತೆಯನ್ನ ಭಕ್ತರ ಕಡೆಗೆ, ಭಗವಂತನ ಕಡೆಗೆ, ಮತ್ತೆ ಆ, ಭಗವಂತನ ನಾಮದ ಕಡೆಗೆ, ಮತ್ತೆ ಏನದು ಶಾಸ್ತ್ರಗಳ ಕಡೆಗೆ, ಇದನ್ನೆಲ್ಲ ನಾವು ಇಟ್ಕೊಳ್ತೀವೋ, ಒಳ್ಳೆ ನಡತೆಯನ್ನ ಇಟ್ಕೊಳ್ತೀವೋ, ಒಳ್ಳೆ ಮನಸ್ಥಿತಿಯನ್ನ ಇಟ್ಕೊಳ್ತೀವೋ, ಅವಾಗ ನಾವು ನ್ಯಾಚುರಲ್ ಆಗಿ ಸಹಜವಾಗಿ ಈ ಅಪರಾಧಗಳನ್ನ ಮಾಡಲ್ಲ. ಈ ಉದಾಹರಣೆ, ಚಿಕ್ಕ ಮಗು ಇದೆ. ಚಿಕ್ಕ ಮಗುಗೆ ನೀವೊಂದು 500 ರೂಪಾಯಿ ನೋಟ್ ಕೊಡಿ, ಅದಕ್ಕೇನು ಗೊತ್ತಿರಲ್ಲ. ಚಿಕ್ಕ ಮಗುಗೆ ಒಂದು 500 ರೂಪಾಯಿ ನೋಟ್ ಕೊಡಿ, ಮತ್ತೆ ಮಾಮೂಲಿ ಪೇಪರ್ ಕೊಡಿ. ಅದೇನ್ ಮಾಡ್ತದೆ? ಫಸ್ಟ್ ಮಾಮೂಲಿ ಪೇಪರ್ನ ಅರ್ಧ ಆಗ್ತದೆ, ಆಮೇಲೆ 500 ರೂಪಾಯಿ ನೋಟ್ನ ಹಂಗೆ ಇರ್ತದೆ, ಇದು 500 ರೂಪಾಯಿ ನೋಟ್ ಅಂತ. ಇಲ್ಲ, ಅದೇನ್ ಮಾಡ್ತದೆ? 500 ರೂಪಾಯಿ ನೋಟ್ ಪೇಪರ್ ಅನ್ಕೊಂಡು ಅರ್ಧ ಆಗ್ತದೆ. ಯಾಕೆ? ಯಾಕೆ ಅಂದ್ರೆ ಮಗುಗ್ ವ್ಯತ್ಯಾಸ ಗೊತ್ತಿಲ್ಲ. ಅದು ಮಗು ಆಯ್ತು. ನಾವು ದೊಡ್ಡವ್ರು ಆಗಿದಾದ್ಮೇಲೆ ನಮ್ಗೆ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ನಾವೊಂದು ಪೇಪರ್ನ 500 ರೂಪಾಯಿ ನೋಟ್ನ ಒಂದೇ ತರ ನೋಡ್ತೀವಿ. ಅದು 500 ರೂಪಾಯಿ ನೋಟ್ಗೆ ಇರುವಂತ ವ್ಯಾಲ್ಯೂ ಅಲ್ಲ ಅದು. ಅರ್ಥ ಆಯ್ತಾ? ಸೊ ಹಂಗಾಗಿ ಭಕ್ತನಿಗೆ ಇದು ಗೊತ್ತಿರಬೇಕು. ಏನ್ ಗೊತ್ತಿರಬೇಕು? ಭಗವಂತನಿಗೆ ಸಂಬಂಧಿತವಾಗಿರುವಂತದ್ದು ಏನೇ ಆಗಿರ್ಬೋದು, ಭಗವಂತನ ಚರಣಾಮೃತ ಆಗಿರ್ಬೋದು, ಭಗವಂತನ ಮೂರ್ತಿ ಆಗಿರ್ಬೋದು, ಭಗವಂತನ ನಾಮ ಆಗಿರ್ಬೋದು, ಭಗವಂತನ ಶಾಸ್ತ್ರ ಆಗಿರ್ಬೋದು, ಏನದು ಪುಣ್ಯಕ್ಷೇತ್ರಗಳಾಗಿರ್ಬೋದು, ಪುಣ್ಯ ನದಿಗಳಾಗಿರ್ಬೋದು, ದಿವ್ಯ ಧಾಮಗಳಾಗಿರ್ಬೋದು, ಭಗವಂತನ ಪ್ರಸಾದ ಆಗಿರ್ಬೋದು, ಇವೆಲ್ಲ ಕೂಡ ತುಂಬಾ ಸ್ಪೆಷಲ್. ಇದೆಲ್ಲ ಭಗವಂತನಿಗೆ ಸಂಬಂಧಪಟ್ಟಿರೋದು, ಭಗವಂತನ ಭಕ್ತರಾಗಿರ್ಬೋದು, ಇವೆಲ್ಲ ಭಗವಂತನಿಗೆ ಸಂಬಂಧಪಟ್ಟಿರೋದು. ಸೊ ನಾನು ಇದನ್ನ ಮಾಮೂಲಿ ಆರ್ಡಿನರಿ ಅಂತ ನಾನು ಪರಿಗಣಿಸಬಾರ್ದು. ಇದನ್ನ ನಾನು ಒಂದು ತುಂಬಾ ಗೌರವದಿಂದ ನಾನು ಇದನ್ನ ಕಾಣ್ಬೇಕು. ಗೌರವದಿಂದ ಇದರ ಇವೆಲ್ಲದರ ಮುಂದೆ ನಾನು ನಡ್ಕೋಬೇಕು. ಸೊ ಹಂಗಾಗಿ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಭಕ್ತರ ಮಧ್ಯೆ ಇದ್ದಾಗ, ಭಗವಂತನ ಬಳಿ ಇದ್ದಾಗ ನಾವು ಜಾಗ್ರತೆಯಿಂದ ಅಪರಾಧಗಳನ್ನ ಮಾಡದೆ ನಾವು ಭಕ್ತಿ ಸೇವೆಯನ್ನ ಮಾಡ್ತಾ ಮುಂದೆ ಹೋಗ್ಬೇಕು. ಯಾರೇ ಬ ಯಾರೇ ಭಕ್ತರು ಬರ್ಲಿ, ಅವರೆಲ್ಲರನ್ನ ಒಂದೇ ರೀತಿಯಲ್ಲಿ ನಾವು ಗೌರವಿಸ್ಬೇಕು, ಒಂದೇ ರೀತಿಯಲ್ಲಿ ಅವರನ್ನ ಟ್ರೀಟ್ ಮಾಡ್ಬೇಕು ನಾವು. ಇವರು ಈ ಗುರುಗಳ ಹತ್ರ ದೀಕ್ಷೆ ತಗೊಂಡಿದ್ದಾರೆ, ಇವರು ಈ ಗುರುಗಳ ಹತ್ರ ದೀಕ್ಷೆ ತಗೊಂಡಿದ್ದಾರೆ, ನಮ್ಮ ಗುರುಗಳ ಹತ್ರ ಇವ್ರು ದೀಕ್ಷೆ ತಗೊಂಡಿದ್ದಾರೆ, ಇವ್ರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ನೋಡ್ಕೊಳ್ಳೋಣ, ಅವ್ರನ್ನ ಸ್ವಲ್ಪ ಕಡಿಮೆ ನೋಡ್ಕೊಳ್ಳೋಣ. ಇವರು ಇನ್ನ ಮೊನ್ನೆನೆ ಬಂದಿರೋದು, ಅವ್ರಿನ್ನ ಏನ್ ಸರಿಯಾಗಿ ಚಾಂಟಿಂಗ್ ಮಾಡ್ತಾ ಇಲ್ಲ, ಅವ್ರಿಗೆ ಸ್ವಲ್ಪ ಮರ್ಯಾದೆ ಕಡಿಮೆ ಕೊಟ್ರು ಪರವಾಗಿಲ್ಲ. ಈ ರೀತಿ ಯೋಚನೆ ಮಾಡೋದು. ಅವ್ರು ದೀಕ್ಷೆ ತಗೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ಮರ್ಯಾದೆ ಕೊಡೋಣ, ಇವ್ರಿಗೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ಕೊಳ್ಳೋದು. ಇದೆಲ್ಲ ನಮ್ಮ ಮನ್ಸು ಹೇಳ್ತದೆ. ಇದೆಲ್ಲ ಯಾರೋ ಮಾಡ್ತಾ ಇದ್ದೀರಿ ಅಂತ ಯಾರನ್ನು ಉದ್ದೇಶ ಮಾಡಿ ಹೇಳ್ತಾ ಇಲ್ಲ. ನಮ್ಮ ಮನ್ಸು ಕೆಲಸ ಮಾಡೋದು ಹಿಂಗೆ, ಪ್ರತಿಯೊಬ್ಬರಿಗೂ ಕೆಲಸ ಮಾಡೋದು ಹಿಂಗೆ. ಯಾರನ್ನೋ ಉದ್ದೇಶಪೂರ್ವಕ ನಾನೇನು ಹೇಳ್ತಾ ಇಲ್ಲ. ನಾವೆಲ್ಲ ಏನ್ ಡೈರೆಕ್ಟ್ ಆಗಿ ಎಲ್ಲಿಂದನೋ ಬಂದಿಲ್ಲ, ಸಿದ್ಧಲೋಕಗಳಿಂದ ಬಂದಿಲ್ಲ. ನಾವೆಲ್ಲ ಭೌತಿಕ ಪ್ರಪಂಚದಲ್ಲಿಂದಾನೇ ಬಂದಿರೋದಲ್ವಾ. ಹಂಗಾಗಿ ಈ ತರ ಇರ್ತದೆ. ಸೊ ತುಂಬಾ ಜಾಗ್ರತೆಯಿಂದ ಇರಬೇಕು. ಒಂದು ಕಡೆ ನಾವು ಭಗವಂತನ ನಾಮವನ್ನ ಜಪ ಮಾಡ್ಕೊಂಡು, ದಯವಿಟ್ಟು ಕ್ಷಮಿಸಿ, ಹೊಟ್ಟೆ ಹಸಿತಾ ಇದೆ ಅದಕ್ಕೆ ತಿಂತೀನಿ. ಒಂದು ಕಡೆ ನಾವು ಭಗವಂತನ ನಾಮವನ್ನ ಜಪ ಮಾಡ್ಕೊಂಡು, ಇನ್ನೊಂದು ಕಡೆ ಭಕ್ತರಿಗೆ, ಭಗವಂತನಿಗೆ ಭಗವಂತನಿಗೆ ಸಂಬಂಧಪಟ್ಟಿರೋಂತ ಇದಕ್ಕೆ ನಾವು ಅಪರಾಧ ಮಾಡ್ತಾ ಇದ್ರೆ ಅದು ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ.
ಅಂದ್ರೆ ಒಂದು ಕಡೆ ನಾವು ಭಗವಂತನ ಆ ಜಪಮಾಲೆಯನ್ನ ಇಟ್ಕೊಂಡಿದ್ದೀವಿ, ಇನ್ನೊಂದು ಕೈಯಲ್ಲಿ ನಾವು ಅಪರಾಧಗಳನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಭಕ್ತರನ್ನ ದೂಷಣೆ ಮಾಡೋದು, ಭಕ್ತರನ್ನ ನಾವು ನೆಗ್ಲೆಕ್ಟ್ ಮಾಡೋದು. ಈ ತರ ಮಾಡಿದ್ರೆ ಹರಿನಾಮದಲ್ಲಿ ಇರುವಂತ ಎಫೆಕ್ಟ್ ನಮಗೆ ಹೃದಯಕ್ಕೆ ತಟ್ಟಲ್ಲ. ಹುಲಿನ ಅನ್ನೋದು ಒಂದು ಗ್ರಾಮ. ಆ ಗ್ರಾಮದಲ್ಲಿ ಸತ್ಯರಾಜ್ ಖಾನ್ ಅಂತ ಒಬ್ಬನ್ ಇರ್ತಾನೆ. ಅವನ್ ಬಂದು ಚೈತನ್ಯ ಮಹಾಪ್ರಭುಗಳ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ. ಏನ್ ಪ್ರಶ್ನೆ ಅಂದ್ರೆ, ನಿಜವಾಗ್ಲೂ ನಿಜವಾಗ್ಲೂ ವೈಷ್ಣವ ಭಕ್ತ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು 3 ಉತ್ತರ ಕೊಡ್ತಾರೆ. ಮೊದಲನೇ ಉತ್ತರ ಏನ್ ಕೊಡ್ತಾರೆ ಅಂದ್ರೆ, ಯಾರಾದ್ರೂ ಒಂದು ಸಲ ಹರೇ ಕೃಷ್ಣ ಮಂತ್ರನ ಜಪ ಮಾಡಿದ್ರೆ ಅವ್ರ ಭಕ್ತರೇ. ಇದು ಮೊದಲನೇದು ಉತ್ತರ ಚೈತನ್ಯ ಮಹಾಪ್ರಭುಗಳು ಕೊಡೋದು. ಎರಡನೇ ಉತ್ತರ ಏನ್ ಕೊಡ್ತಾರೆ ಅಂದ್ರೆ, ಯಾರು ಭಗವಂತನ ನಾಮವನ್ನು ಸದಾ ಜಪ ಮಾಡ್ತಾ ಇರ್ತಾನೋ ಅವನು ವೈಷ್ಣವ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಮೂರನೇ ಉತ್ತರ ಏನ್ ಹೇಳ್ತಾರೆ ಅಂದ್ರೆ, ಯಾರು ಭಗವಂತನ ನಾಮವನ್ನು ಜಪ ಮಾಡಿ ಅವರು ಮಾಡುವಂತ ಜಪವನ್ನ ನೋಡಿ ಇಡೀ ಪ್ರಪಂಚ ಜಪ ಮಾಡಕ್ ಶುರು ಮಾಡ್ತದೋ ಅವನು ವೈಷ್ಣವ ಅಂತ ಕರೀತಾರಂತೆ, ಹೇಳ್ತಾರಂತೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಈ ಶ್ರೇಣಿಯನ್ನ 1, 2, 3 ಹಂತಗಳಲ್ಲಿ ಹೆಚ್ಚಿಸ್ತಾ ಹೋಗ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಎಲ್ಲರಿಗೂ ಗೌರವ ಕೊಡ್ಬೇಕು, ಎಲ್ಲ ಶ್ರೇಣಿಗಳಲ್ಲಿರೋರ್ಗೂ ಗೌರವ ಕೊಡ್ಬೇಕು ಅಂತ. ಅಂದ್ರೆ ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರ ಮಾಡೋರ್ಗೂ ನಾವು ಗೌರವ ಕೊಡ್ಬೇಕು. ಕಾನ್ಸ್ಟೆಂಟ್ ಆಗಿ ಸದಾ ಭಗವಂತನ ನಾಮ ಜಪ ಮಾಡೋರ್ಗು ಗೌರವ ಕೊಡ್ಬೇಕು. ಅವ್ರು ಮಾಡುವಂತ ಭಕ್ತಿಯನ್ನ ನೋಡಿ, ಅವ್ರು ಮಾಡುವಂತ ಜಪವನ್ನ ನೋಡಿ ಇಡೀ ಪ್ರಪಂಚ ಬದಲಾಗ್ತದೆ ನೋಡಿ, ಅಂತವ್ರಿಗೂ ನಾವು ಗೌರವ ಕೊಡ್ಬೇಕು ಅಂತ ಅರ್ಥ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇರೋದು. ಸೊ ಪ್ರತಿ ಭಕ್ತನನ್ನ ನಾವು, ಅವನು ಕೃಷ್ಣನಿಗೆ ತುಂಬಾ ಹತ್ತಿರವಾಗಿರ್ತಾನೆ, ತುಂಬಾ ಪ್ರಿಯನಾಗಿದ್ದಾನೆ ಈ ಭಕ್ತ ಕೃಷ್ಣನಿಗೆ. ಅವನ ಹೃದಯ ಕೃಷ್ಣನಿಂದ ಏನಾಗಿದೆ, ಡೆಕೋರೇಟ್ ಅನ್ನೋದ್ನೇನಂತಾರೆ, ಡೆಕೋರೇಷನ್ ಅನ್ನೋದ್ನೇನಂತಾರೆ, ಶೃಂಗಾರ, ಹಾ ಅಲಂಕಾರ, ಶೃಂಗಾರ. ಹಾ ಅಲಂಕಾರ ಶೃಂಗಾರ ಮಾಡಲ್ಪಟ್ಟಿದೆ ಆ ಭಕ್ತನ ಹೃದಯ ಕೃಷ್ಣನಿಂದ. ಈ ರೀತಿ ಇಂತಹ ವೀಕ್ಷಣೆಯಿಂದ ಭಕ್ತರನ್ನ ನಾವು ನೋಡ್ಬೇಕು. ಇದು ಸರಿಯಾಗಿರುವಂತ ವೀಕ್ಷಣೆ. ಉದಾಹರಣೆಗೆ, ಇವಾಗ ಕಾಲೇಜಲ್ಲಿ ಓದ್ತಾ ಇರ್ತೀವಿ. ಕಾಲೇಜಲ್ಲಿ ಓದುವಾಗ ಆ ಕಾಲೇಜ್ ಓನರ್ ಮಗನು ನಮ್ ಜೊತೆನೆ ಓದ್ತಾ ಇರ್ತಾನೆ. ಸೊ ಕಾಲೇಜ್ ಓನರ್ ಮಗನು ನಮ್ ಜೊತೆ ಓದುವಾಗ ಅವನಿಗೆ ಸ್ವಲ್ಪ ನಾವು ಏನದು ಆ ಗೌರವ, ಆ ಸಪರೇಟ್ ಆಗಿ ನಾವು ಇದು ಕೊಟ್ಟು ಮಾತಾಡ್ಸ್ಬೇಕಾಗ್ತದೆ. ನಾವು ಅವನ ಸಾಮಾನ್ಯ ಅಂತ ಪರಿಗಣಿಸಿದ್ರೆ ನಮ್ಗೆ ತೊಂದರೆ ಆಗ್ತದೆ. ಅವನ ಜೊತೆ ಏನಾದ್ರೂ ನಾವು ಜಗಳ ಆಡ್ಕೊಂಡ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಹಂಗೆ ಭಕ್ತರು ಯಾರ ಮನುಷ್ಯರು, ಕೃಷ್ಣನ ಮನುಷ್ಯರು. ಅಫ್ಕೋರ್ಸ್ ಎಲ್ಲ ಜೀವಿಗಳು ಕೃಷ್ಣನ ಮನುಷ್ಯರೇ, ಕೃಷ್ಣನ ಅಂಶಗಳೇ. ಆದ್ರೆ ಯಾರು ಭಕ್ತಿ ಸೇವೆ ಮಾಡ್ತಾ ಇರ್ತಾರೋ ಅವ್ರು ಕೃಷ್ಣನಿಗೆ ಸ್ಪೆಷಲ್. ಸೊ ಅಂತ ಕೃಷ್ಣನ ಮನುಷ್ಯರಿಗೆ, ಭಕ್ತರಿಗೆ ನಾವು ಅವ್ರಿಗೆ ಗೌರವ ಕೊಟ್ಟು ಅವ್ರ ಮುಂದೆ ನಾವು ಒಳ್ಳೆ ನಡತೆಗಳನ್ನ ನಾವು ನಡ್ಕೊಂಡು, ಒಳ್ಳೆ ಉದ್ದೇಶಗಳಿಂದ, ಒಳ್ಳೆ ಹೃದಯದಿಂದ ಅವರನ್ನ ನಾವು ಚೆನ್ನಾಗಿ ಮಾತಾಡ್ಸೋದು, ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವರನ್ನ ನಾವು ಸಂತೋಷ ಪಡಿಸೋದ್ರಿಂದ ಕೃಷ್ಣನ್ ಸಂತೋಷ ಪಡ್ತಾನೆ. ಅದು ಬಿಟ್ಟು ನಾವು ಅವ್ರ ಜೊತೆ ಜಗಳ ಆಡ್ಕೊಂಡು ಒಬ್ಬರು ಭಕ್ತರ ಬಗ್ಗೆ ಇನ್ನೊಬ್ರ ಹತ್ರ ಹೇಳ್ಕೊಂಡು ಈ ತರ ಮಾಡಿದ್ರೆ ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣನ್ಗೆ ದುಃಖ ಆಗ್ತದೆ. ಅರ್ಥ ಆಯ್ತು? ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಭಗವಂತನ ಶುದ್ಧ ಭಕ್ತರ ದೇಹಗಳು ಅದು ಭೌತಿಕವಾಗಿರುವಂತ ದೇಹಗಳಲ್ಲ, ಅದು ಕೂಡ ದಿವ್ಯನೇ. ಯಾಕೆಂದ್ರೆ ಆ ದೇಹನ ಉಪಯೋಗಿಸ್ಕೊಂಡು ಅವರು ಭಗವಂತನ ಸೇವೆ ಸದಾ 24 ಗಂಟೆನು 365 ದಿನನು ಅವ್ರ ಜೀವನ ಪೂರ್ತಿ ಮಾಡ್ತಾ ಇರ್ತಾರೆ.
ಸೊ ಶುದ್ಧ ಭಕ್ತರ ದೇಹಗಳು ಕೂಡ ಅದೇನೋ ಭೌತಿಕನೇ ಅಲ್ಲ, ಅದು ಅದು ಟ್ರಾನ್ಸೆಂಡೆಂಟಲ್, ದಿವ್ಯ ಅದು. ಪ್ರಭುಪಾದರು ಹೇಳ್ತಾರಲ್ಲ, ಒಂದು ಕಬ್ಬಿಣನ ಬೆಂಕಿಯಲ್ಲಿ ಇಕ್ಕಿದ್ರೆ ಏನಾಗ್ತದೆ? ಬೆಂಕಿಯಲ್ಲಿ ಸುಟ್ಟು 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 ಅದು ಬೆಂಕಿಯಾಗಿ ಪರಿವರ್ತನೆ ಆಗ್ತದೆ. ಸೊ ಹಂಗೆ ನಾವು ಭಕ್ತಿ ಸೇವೆ ಮಾಡ್ತಾ 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 ಈ ಭೌತಿಕವಾಗಿರುವಂತ ದೇಹ ನೋಡಕ್ ಭೌತಿಕವಾಗೇ ಇರ್ತದೆ, ನೋಡಕ್ ಭೌತಿಕವಾಗೇ ಇರ್ತದೆ, ಆದ್ರೆ ಅದು ಭೌತಿಕ ಅಲ್ಲ. ಅದೇ ನಾವು ನಮ್ಮ ಭೌತಿಕವಾಗಿರುವಂತ ವೀಕ್ಷಣೆ ಇದೆ. ನಾವೇನ್ ಮಾಡ್ತೀವಿ? ದೇವಸ್ಥಾನಕ್ಕೆ ಹೋದಾಗ ಅದು ಅದು ಕಲ್ಲಲ್ಲಿ ಮಾಡಿರೋದು ಇದೆ. ನಮ್ಗಿರೋಂತ ಇದು, ನಮ್ಗಿರೋಂತ ವೀಕ್ಷಣೆ ಇಷ್ಟೇ ಇರೋದು ಸದ್ಯಕ್ಕೆ. ಆದ್ರೆ ನಾವು ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ತಾ 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 ಈ ಭೌತಿಕವಾಗಿರುವಂತ ವೀಕ್ಷಣೆ, ಭೌತಿಕವಾಗಿರುವಂತ ನೋಟದಿಂದ ನೋಡುವಂಥದ್ದು ಏನಾಗ್ತದೆ? ಕಾಲಕ್ರಮೇಣವಾಗಿ ಬದಲಾಗಿ ಅದು ಆಧ್ಯಾತ್ಮಿಕ ವೀಕ್ಷಣೆಯಾಗಿ ಪರಿವರ್ತನೆ ಆಗ್ತದೆ. ಅದೊಂದು ಶ್ಲೋಕ ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ ಶ್ಲೋಕ, ಭಾಗವತದಲ್ಲಿ ನೆನಪು ಬರ್ತಾ ಇದೆ. ಈ ವೀಕ್ಷಣೆ, ಈ ನೋಟ ನಮಗ್ ಬರ್ಬೇಕು. ಅವಾಗ ನಾವು ಅದು ಬರೋವರೆಗೂ ನಮ್ಗೆ ಅಟ್ಲೀಸ್ಟ್ ಈ ಸಬ್ಜೆಕ್ಟ್ ಗೊತ್ತಿರ್ಬೇಕು, ವಿಷಯ ಗೊತ್ತಿರ್ಬೇಕು. ಓ, ಭಕ್ತರಪ್ಪ ಅಪರಾಧ ಮಾಡ್ಬಾರ್ದು, ಹುಷಾರಾಗ್ಬೇಕು. ಸೊ ಹಿಂಗೆ ನಾವು ಏನ್ ಮಾಡ್ಬೇಕು? ಅದಕ್ಕೆ ಶಾಸ್ತ್ರಗಳೆಲ್ಲ ನಮ್ಗೆ ಹೇಳ್ತಾ ಇದ್ದಾವೆ, ಸ್ವಲ್ಪ ಜಾಗ್ರತೆಯಿಂದ ಇರಿ, ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾಕೆಂದ್ರೆ ನಾವು ಏನೋ ಯಾವ್ದೋ ಜನ್ಮಗಳ ಸುಕೃತಿ ಇರೋದ್ರಿಂದ ಹಿಂಗೋ ಮಾಡಿ ನಾವು ಭಕ್ತರ ಸಂಘಕ್ಕೆ ಬಂದಿದ್ದೀವಿ. ಈ ಭಕ್ತರ ಸಂಘಕ್ಕೆ ಬಂದಾಗ ಸ್ವಲ್ಪ ಅಪರಾಧಗಳನ್ನ ಮಾಡ್ದಿರಾ ಸ್ವಲ್ಪ ಹುಷಾರಾಗಿದ್ರೇನೆ ಸಾಕು, ಎಷ್ಟೋ ಭಕ್ತಿಯಲ್ಲಿ ಮುಂದೆ ಹೋಗ್ಬಿಡ್ತೀವಿ ನಾವು. ಈ ಮನ್ಸು ಇದೆಯಲ್ಲ, ಈ ಮನ್ಸೇ ನಮ್ಮನ್ನೆಲ್ಲ ಹಾಳು ಮಾಡಿಸೋದು. ಮನ್ಸು ಏನ್ ಮಾಡ್ತದೆ? ಅನಾವಶ್ಯಕವಾಗಿ ಭಕ್ತರ ಮೇಲೆ ಏನೇನೋ ಕಲ್ಪನೆಗಳನ್ನ ಸೃಷ್ಟಿ ಮಾಡಿಸ್ತದೆ ನಮ್ಮಲ್ಲಿ, ಅನಾವಶ್ಯಕವಾಗಿ ಊಹೆ ಮಾಡ್ಕೊಳೋದ್ರಲ್ಲೇ, ಈ ಊಹೆಯಲ್ಲೇ ನಾವು ಜಾಸ್ತಿ ಅಪರಾಧಗಳು ಮಾಡೋದು. ಓ, ಅವ್ರು ಹಂಗ್ ಮಾಡ್ತಾವ್ರೇನೋ, ಅವ್ರ ಹಿಂಗ್ ಮಾಡ್ತಾವ್ರೇನೋ, ಓ ಓ ಇದು ಹಿಂಗೆ, ಅವ್ರು ಅದಕ್ಕೆ ನಂಗೆ ಮಾತಾಡಿದ್ದಾವತ್ತು. ಅಲ್ಲಿ ಏನಿರಲ್ಲ, ಊಹೆ, ಎಲ್ಲ ಊಹೆ. ಊಹೆ ಮಾಡ್ಕೊಳೋದು ಅಪರಾಧ ಮಾಡೋದು, ಊಹೆ ಮಾಡ್ಕೊಳೋದು ಅಪರಾಧ ಮಾಡೋದು. ನಾನು ಈ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನನ್ನನ್ನು ಅವ್ರು ಮಾತಾಡ್ಸ್ತಾರೋ ಇಲ್ಲೋ, ಮಾತಾಡ್ಸಿಲ್ಲ ಅಂದ್ರೆ ನಾನು ಸುಮ್ಮನೆ ಇರ್ತೀನಾ? ಹಿಂಗೆ ಊಹೆ ಮಾಡ್ಕೊಳೋದು. ಇನ್ನ ಪ್ರೋಗ್ರಾಮ್ಗೆ ಹೋಗಿರಲ್ಲ. ಅರ್ಥ ಆಯ್ತಾ? ಹಂಗಾಗಿ ಈ ಅಪರಾಧಗಳ ಬಗ್ಗೆ ನಾವೇನಾದ್ರೂ ಸ್ವಲ್ಪ ಜಾಗೃತ ವಹಿಸಿದ್ರೆ, ಕಾಳಜಿ ವಹಿಸಿದ್ರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಮಾಡುವಂತ ಭಗವಂತನ ನಾಮ ಜಪ ಅನ್ನೋದು ರ್ಯಾಕೆಟ್ ತರ ಹೋಗ್ತದೆ, ಹೃದಯ ಕರಗ್ತದೆ. ನಿಜವಾಗ್ಲೂ ಭಗವಂತನ ಸೇವೆ ಮಾಡಬೇಕು ಅನ್ನೋ ಭಾವನೆ ಬೆಳೀತದೆ. ಭಗವಂತನ ನಾಮವನ್ನ ಜಪ ಮಾಡುವಾಗ ಹೃದಯ ಕರಗಿ ಕಣ್ಣಲ್ಲಿ ನೀರು ಬರ್ತದೆ. ಆ ಆನಂದದ ಸಮುದ್ರ ಅನ್ನೋದು ನಮ್ಮ ಹೃದಯದಲ್ಲಿ ನೆಲೆಸ್ತದೆ. ಇದೆಲ್ಲ ಆಗ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಏನೇ ಅಪರಾಧ ಮಾಡಬಾರ್ದು. ಬೈ ಚಾನ್ಸ್ ಮಾಡ್ಬಿಟ್ರು ನಾವೇನ್ ಮಾಡ್ಬೇಕು? ಪಶ್ಚಾತ್ತಾಪ ಪಡ್ಬೇಕು. ಪಶ್ಚಾತ್ತಾಪ ಪಟ್ಟು ಸಾರಿ ಕೇಳಿ ಭಗವಂತನಿಗೆ ಸಾರಿ ಹೇಳಿ ನಾವು ಮುಂದೆ ಹೋಗ್ಬೇಕು. ಕತ್ತೆ ಮುಂದೆ ಎತ್ಕೊಂಡೋಗಿ ಭಗವದ್ಗೀತೆ ಇಟ್ರೆ ಅದಕ್ಕೇನ್ ಗೊತ್ತಾಗ್ತದೆ? ಅದೇನೋ ಒಂದು ಸಾಮಾನ್ಯ ಪೇಪರ್ ಅನ್ಕೊಂತದೆ. ಅದಕ್ಕೆ ಭಗವದ್ಗೀತೆ ವ್ಯಾಲ್ಯೂ ಏನ್ ಗೊತ್ತಾಗ್ತದೆ ಕತ್ತೆಗೆ? ಹಂಗೆ ನಮಗೂ ಗೊತ್ತಿರ್ಬೇಕು ಭಗವದ್ಗೀತೆ ಅಂದ್ರೆ ಏನು, ಮಾಮೂಲಿ ಬುಕ್ ಅಂದ್ರೆ ಏನು, ಭಕ್ತರಂದ್ರೆ ಏನು, ಮಾಮೂಲಿ ಜನ ಅಂದ್ರೆ ಏನು, ದೇವಸ್ಥಾನದಲ್ಲಿರುವಂತ ಭಗವಂತನ ಮೂರ್ತಿ ಅಂದ್ರೆ ಏನು, ಮಾಮೂಲಿ ಆಚೆಗಡೆ ನಾವು ನೋಡುವಂತ ಕಲ್ಲುಗಳು ಮಣ್ಣುಗಳು ಅಂದ್ರೆ ಏನು. ಇದು ಗೊತ್ತಿರ್ಬೇಕು.
ಅದಕ್ಕೆ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, সকালে সম্মান করিতে শাকতি দেহ না তায়ত যাতা, তবে তো গাইব হারি নামে সুখে অপরাধা হবে আতা। গুরুদেব কৃপা বিন্দু দিয়া করো এ দাসে তৃণಪೇಕಾತಿಹೀನ। ಅರ್ಥ ಆಯ್ತಾ? ಸಕಾಲೆ ಸನ್ಮಾನ್ಯ ಅಂದ್ರೇನು? ನಾನು ಎಲ್ಲ ಭಕ್ತರಿಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾನು ಗೌರವವನ್ನು ಕೊಡ್ತೀನಿ. ಈ ರೀತಿ ಮಾಡೋದ್ರಿಂದ ನಾನೇನಾಗ್ತೀನಿ? ನಾನು ಈ ಅಪರಾಧಗಳಿಂದ ದೂರ ಆಗ್ತೀನಿ. ಈ ಅಪರಾಧಗಳಿಂದ ದೂರ ಆದಾಗ ಯಾವತ್ತು ಆ ದಿನ ಬರ್ತದೆ, ಯಾವತ್ತು ಆ ಕ್ಷಣ ಬರ್ತದೆ? ಯಾವ ಕ್ಷಣ? ನನ್ನ ಹೃದಯದಲ್ಲಿರುವಂತ ಎಲ್ಲ ಅಪರಾಧಗಳು ಕ್ಷೀಣಿಸಿ ಭಗವಂತನ ನಾಮದ ಸುಖವನ್ನ ನಾನು ಯಾವತ್ತು ಕಾಣ್ತೀನಿ? ಇದು ಭಕ್ತಿ ವಿನೋದ್ ಠಾಕೂರ್ ಮಹಾರಾಜರು ಸಲ್ಲಿಸ್ತಾ ಇರುವಂತ ಪ್ರಾರ್ಥನೆ. ಹಂಗಾಗಿ ಭಕ್ತರನ್ನ ಭಗವಂತನ ಸಂಬಂಧಿತವಾಗಿರುವಂತ ನಾಮವನ್ನ ಆಗಿರ್ಬೋದು, ಶರಣಾಮೃತವನ್ನ ಆಗಿರ್ಬೋದು, ಪ್ರಸಾದವನ್ನ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಒಂದು ಭೌತಿಕ ದೃಷ್ಟಿಯಿಂದ ನೋಡುವಂತ ಮೂರ್ಖತನವನ್ನ ನಾವು ಬಿಟ್ಬಿಡ್ಬೇಕು. ಅದನ್ನ ಬಿಟ್ರೆ ನಾವು ಸಾಕಷ್ಟು ಅಪರಾಧಗಳಿಂದ ದೂರ ಹಾಕ್ಬಿಡ್ತೀವಿ. ಅರ್ಥ ಆಯ್ತಾ? ಸೊ ಇದು ಆಕ್ಚುಲ್ ಆಗಿ ನಾನು ಓವರ್ ಆಲ್ ಆಗಿ ಸ್ವಲ್ಪ ಇದನ್ನ ಕವರ್ ಮಾಡಿರ್ಲಿಲ್ಲ, ಇದು ಮಿಸ್ ಆಗ್ಬಿಟ್ಟಿತ್ತು. ಸೊ ಫಸ್ಟ್ ಇದನ್ನ ಕವರ್ ಮಾಡಿ ಆಮೇಲೆ 10 ಅಪರಾಧಗಳನ್ನ ಶುರು ಮಾಡಬೇಕಾಗಿತ್ತು. ಬಟ್ ಅದು ನಾವು 2 ಅಪರಾಧ ಆಲ್ರೆಡಿ ನಾವು ಚರ್ಚೆ ಮಾಡಿರೋದ್ರಿಂದ ನಿನ್ನೆ ಮೊನ್ನೆ, ಅಟ್ಲೀಸ್ಟ್ ಇವತ್ತು ಇದನ್ನ ಚರ್ಚೆ ಮಾಡೋಣ, ಓವರ್ ಆಲ್ ಆಗಿ ಫಸ್ಟ್ ಚರ್ಚೆ ಮಾಡೋಣ ಅಂತ ನಾನು ಇದನ್ನ ಇವತ್ತು ನಿಮ್ಮ ಹತ್ರ ಹಂಚ್ಕೊಂಡಿದ್ದು. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದನ್ನ ಹರೇ ಅರ್ಥ ಆಗಿದೆ ಸ್ವಾಮಿ. ಹರೇ ಕೃಷ್ಣ ಪ್ರಭು. ಹಾ, ಹರೇ ಕೃಷ್ಣ ಪ್ರಭು. ಈ ವೈಷ್ಣವ ಅಪರಾಧಗಳು ನಮ್ಮ ಸ್ವಭಾವ ಇದೆಯಲ್ಲ ಪ್ರಭು, ಕೆಲವೊಂದ್ಸಲಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕೆಲವೊಂದ್ಸಲಿ ಅಪರಾಧ ಮಾಡ್ಬಿಡ್ತೀವಿ ಪ್ರಭು. ಇದಕ್ಕೆ ಪರಿಹಾರ ಅನ್ನೋದೇ ಇಲ್ಲ ಪ್ರಭು. ಕೃಷ್ಣ ಒಂದ್ ವೇಳೆ ಕೃಷ್ಣನ್ಗೆ ಅಪರಾಧ ಮಾಡಿದ್ರು ಸಹಿಸ್ತಾನೆ, ಬಟ್ ಭಕ್ತರಿಗೆ ಅಪರಾಧ ಮಾಡಿದ್ರೆ ಸಹಿಸಲ್ಲ ಪ್ರಭು. ಇದಕ್ಕೆ ಪರಿಹಾರ ಒಂದೇ ಒಂದು ಅಂತಂದ್ರೆ ಪ್ರಭು, ನಾವು ಯಾರಿಗೆ ಅಪರಾಧ ಮಾಡಿರ್ತೀವೋ ಅವ್ರಿಗೆ ಗಿಫ್ಟ್ಸ್ ಅನ್ನ ತಗೊಂಡೋಗಿ ಕೊಟ್ಟು ಅವರನ್ನ ಕ್ಷಮಾಪಣೆ ಕೇಳಿ ಇದ್ ಮಾಡೋದೇ ಒಂದು ಪರಿಹಾರ ಅಷ್ಟೇ ಪ್ರಭು. ಇದಕ್ಕೆ ಬೇರೆ ಹೌದು. ದಾರಿನೇ ಇಲ್ಲ. ಕರೆಕ್ಟ್. ಏನ್ ಹೋಗ್ತೀವಿ ಅವ್ರ ಕಾಲ್ ಮೇಲೆ ಬೀಳ್ತೀವಿ, ಕ್ಷಮೆ ಕೇಳ್ತೀವಿ, ಏನಿದೆ ಅದರಲ್ಲಿ? ಹಾ, ಅವ್ರಿಗೆ ಎಲ್ಲ ಗೌರವನ ಕೊಟ್ಟು ಅವ್ರಿಗೆ ಕ್ಷಮೆ ಕೇಳಿ ನಾನು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಳೋದ್ರಿಂದ ನನಗೆ ಭಗವಂತನ ನಾಮ ಜಪ ಚೆನ್ನಾಗ್ ಆಗ್ತದೆ ಅಂದ್ರೆ ನಾನು ಯಾಕೆ ಮಾಡಬಾರ್ದು? ಅದಕ್ಕಿಂತ ಇನ್ನೇನ್ ಬೇಕು? ಸೊ ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಗುಣಮಟ್ಟವನ್ನ ಬೆಳೆಸ್ಕೋಬೇಕು, ನನ್ನ ಕ್ವಾಲಿಟೀಸ್ ಅನ್ನ ಬೆಳೆಸ್ಕೊಬೇಕು. ನನಗಿರೋಂಥ ಕ್ವಾಲಿಟೀಸ್ ಅನ್ನ ನಾನು ಬೆಳೆಸ್ಕೊಳ್ಳೋದಕ್ಕೆ ನಾನು ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ನಾನು ಹಾಕ್ಬೇಕು. ಒಂದಂತೂ ನಿಜ, ಚೆನ್ನಾಗಿ ಇದನ್ನ ನೆನ್ಪಿಟ್ಕೊಳ್ಳಿ. ನಾವು ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ನಾವೇನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಭಗವಂತ ನೋಡ್ತಾ ಇರ್ತಾನೆ, ಪ್ರತಿಯೊಬ್ಬನು ನೋಡ್ತಾ ಇರ್ತಾನೆ. ಇವಾಗ ಯಾರೋ ಏನೋ ಮಾಡ್ತಾ ಇದ್ದಾರೆ, ಯಾರೋ ಭಕ್ತರು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಅದನ್ನ ಸ್ವಲ್ಪ ಭಗವಂತನ ಕೈಯಲ್ಲಿ ಬಿಡ್ಬೇಕು. ನಾವು ಮಾಡ್ಬೇಕಾಗಿರುವಂತ ಜವಾಬ್ದಾರಿಯನ್ನ ಮಾಡಿ ಮಿಕ್ಕಿದ್ದು ಭಗವಂತನ ಕೈಯಲ್ಲಿ ಕೊಟ್ರೆ ಭಗವಂತ ಯಾವ ಸಮಯಕ್ಕೆ ಯಾರನ್ನ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಭಗವಂತ ನೋಡ್ಕೊಂತಾರೆ. ನಾವೇನ್ ಜಾಸ್ತಿ ಇನ್ಸೆಕ್ಯೂರ್ ಫೀಲ್ ಆಗೋಂತ ಅವಶ್ಯಕತೆ ಇಲ್ಲ. ಸೊ ಈ ನಂಬಿಕೆ ಇರ್ಬೇಕು ಭಕ್ತನಿಗೆ. ಪ್ರತಿಯೊಂದು ವಿಷಯನೂ ನನ್ನ ಕೈಗೆ ಕಂಟ್ರೋಲ್ ಅಲ್ಲಿ ತಗೊಳಕ್ ಹೋಗ್ಬಾರ್ದು, ಭಗವಂತನಿಗೆ ಬಿಡ್ಬೇಕು, ಭಗವಂತ ನೋಡ್ಕೊಂತಾರೆ. ಆವಾಗ ಹಂಗ್ ಮಾಡಿದ್ರೆ ಏನಾಗ್ತದೆ, ನಮ್ಗೆ ಆಟೋಮೆಟಿಕ್ ಆಗಿ ಇದು ಅಪರಾಧಗಳು ಕಮ್ಮಿ ಆಗ್ತವೆ. ನಾವು ಏನ್ ಮಾಡ್ಬೇಕು? ನನ್ನ ಗುಣಗಳು ಹೆಂಗಿದೆ,
ನನ್ಗೆ ಹೆಂಗ್ ಜಪ ಆಗ್ತಾ ಇದೆ, ನಾನ್ ಬುಕ್ ಓದ್ತಾ ಇದ್ದೀನ ಇಲ್ಲ, ನಾನ್ ಪ್ರಭುಪಾದ್ರ ಪುಸ್ತಕ ಓದ್ತಾ ಇದ್ದೀನ ಇಲ್ಲ, ನಾನ್ ಪ್ರಚಾರ ಮಾಡ್ತಾ ಇದ್ದೀನ ಇಲ್ವಾ? ಆ ಇನ್ನೊಬ್ರು ಭಕ್ತರು ಚೆನ್ನಾಗ್ ಆಗೋದನ್ನ ನೋಡಿ ನನ್ಗೆ ಏನ್ ಅನಿಸ್ತೈತೆ? ಹಿಂಗ್ ಅನಿಸ್ತೈತೆ ಅಂದ್ರೆ ಓ ನನ್ನಲ್ಲೇ ಐತೆ ಅಸೂಯೆ ಅನ್ನೋದು. ಫಸ್ಟ್ ಅದನ್ನ ನಾನು ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಹೆಂಗೆ ನಾನು ಭಕ್ತರಿಗೆ ಗೌರವ ಕೊಡುವಂತ ಸ್ಥಿತಿಗೆ ನಾನು ತಗೊಂಡ್ಬರೋದು. ಸೊ ಯಾವಾಗ ಈ ಕೈಯನ್ನ ನಮ್ಮ ಕಡೆ ತೋರಿಸ್ಕೊಂಡು ನಮ್ಮಲ್ಲಿರುವಂತ ಗುಣಗಳ ಮೇಲೆ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವೋ, ಅವಾಗ ಭಗವಂತನ ನಾಮ ಅನ್ನೋದು ನಮ್ಗೆ ಸಹಾಯ ಮಾಡ್ತದೆ, ಭಕ್ತಿ ಸೇವೆ ಅನ್ನೋದು ಸಹಾಯ ಮಾಡ್ತದೆ, ಭಗವಂತ ಸಹಾಯ ಮಾಡ್ತಾನೆ, ಶುದ್ಧೀಕರಣಗೊಳ್ತೀವಿ, ಭಕ್ತಿಯಲ್ಲಿ ಮುಂದಕ್ಕೆ ಹೋಗ್ತೀವಿ. ಥ್ಯಾಂಕ್ ಯು ಪ್ರಭು, ವೆಂಕಟಗೌರಂ ಪ್ರಭು. ಓಕೆ, ಸಂತೋಷ್ ಪ್ರಭುಜಿ.